ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತ ಹೇಳಿದ್ರೆ ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ನಾನು, ಸೌಮ್ಯಕ್ಕ ಮತ್ತು ಶಿವ ಅವರು 3 ಜನ ಹೋಗ್ತಾಯಿದ್ದೀವಿ. ರಮ್ಯಾ ಅಕ್ಕ ಅವರು ಡ್ಯೂಟಿಗೆ ಹೋಗಿದ್ದಾರೆ, ಬರ್ತಾರೋ ಏನೋ ಗೊತ್ತಿಲ್ಲ. ಬಂದರೆ ಅವ್ರು ಡ್ಯೂಟಿಯಿಂದ ಮುಗಿಸ್ಕೊಂಡು ಬರ್ತಾರೆ. ಇವಾಗ ಶಿವ ಅವರು ಡ್ಯೂಟಿಯಿಂದ ಹಾಗೆ ಸೌಮ್ಯಕ್ಕನ ಕರ್ಕೊಂಡು ಅವ್ರ ಮನೆಗೆ ಬರ್ತಾಯಿದ್ದಾರೆ. ಒಟ್ಟಿಗೆ ಇಲ್ಲಿಂದ ಕಾರಲ್ಲಿ ಹೋಗೋಣ ಅಂತ. ಅಮ್ಮನೂ ಬರೋ ಪ್ಲ್ಯಾನಲ್ಲಿದ್ದರು, ಬಟ್ ಇವಾಗ ಅವರು ಬರಲ್ಲ, ತುಂಬ ಬಿಸಿಲಿದೆ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮನೆ ದೇವ್ರು ಇರೋದು ಎಲ್ಲಿ ಅಂತ ಹೇಳಿದ್ರೆ ಕೆ ಆರ್ ನಗರ. ಶಿವ ಅವರ ನೇಟಿವ್ ಕೆ ಆರ್ ನಗರ ಬ್ಯಾಡ್ರಲ್ಲಿ ಇದೆಯಲ್ಲ. ಬಟ್ ಗಂಡು ದೇವ್ರು ಬಂದು ಬ್ಯಾಡ್ರಲ್ಲಿ, ಹೆಣ್ಣು ದೇವರು ಹಂಪಾಪುರದಲ್ಲಿರೋದು. ನಾವು ಇವಾಗ ಹೆಣ್ಣು ದೇವರು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅಲ್ಲಿ ಜಾತ್ರೆನೂ ಇದೆಯಂತೆ. ಅಲ್ಲಿ ಜಾತ್ರೆನೂ ನೋಡ್ದಂಗೆ ಆಗುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಒಳ್ಳೆಯ ದಿನ. ಅಲ್ಲಿ ಓಪನ್ ಆಗೋದು ಬರೀ ಮಂಗಳವಾರ ಶುಕ್ರವಾರ 2 ದಿನ ಅಂತೆ. ಅದಕ್ಕೆ ಹೋಗ್ಬಿಟ್ಟು ಬರೋಣ. ಲಾಸ್ಟ್ ಟ್ಯೂಸ್ಡೇನೇ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಲಿಲ್ಲ ಹೋಗೋದಕ್ಕೆ. ಅದಕ್ಕೆ ಇವತ್ತು ಫೈನಲಿಯಾಗಿ ಹೋಗೇ ಬಿಡೋಣ ಅಂತ ರೆಡಿ ಆಗಿದ್ದೀವಿ ಫ್ರೆಂಡ್ಸ್. ಹಾಗೆ ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೆ. ಅಮ್ಮನೂ ಆವಾಗ ತಾನೇ ಸ್ನಾನ ಮಾಡಿಕೊಂಡು ಕೂತಿದ್ರು. ತುಂಬ ಬಿಸಿಲಿದೆ, ಬರೋದಕ್ಕಾಗಲ್ಲ, ನೀವೇ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಹಾಗೆ ಸೌಮ್ಯ ಅಕ್ಕನೂ ಬಂದರು. ಅವ್ರ ಜೊತೆ ಮಾತಾಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಪೂಜೆ ಆಗೋದು ಸಂಜೆ 6:37 ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ರೆಡಿ ಆಗಬೇಕು ಅಂತ ಇನ್ನೂ ಊಟನೂ ಮಾಡಿರಲಿಲ್ಲ. ಒಟ್ಟಿಗೆ ಊಟ ಗೀಟ ಮಾಡಿಕೊಂಡು ಆಮೇಲೆ ಹೋಗೋಣ ಅಂದ್ಕೊಂಡು ಕೂತ್ಕೊಂಡು ಅದು ಇದು ಅಂತ ಮಾತಾಡ್ತಾಯಿದ್ವಿ. ಫ್ರೆಂಡ್ಸ್ ಬಂದರು, ಅಕ್ಕ ರೆಡಿ. ಜಗಳ ಆಡ್ತಾಳೆ ಅಂತ ಅನ್ಕೊಂಡಿದ್ದೆ, ನಿನ್ ಜೊತೆ ನೋಡಿ ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ದೀನಿ ಸಿಚುವೇಶನ್ನ. ನೋಡು, ಏನು ಅನ್ಲಿಲ್ವಲ್ಲ. ಅಮ್ಮ ಜಗಳ ಆಡಿದ್ದೀವಿ ನಾವು, ನಿಮ್ಗೆ ಗೊತ್ತಿಲ್ವಾ? ಇಲ್ಲ, ನಿನ್ನೆ ಎಷ್ಟು ದಿನ ಆಗಿತ್ತು ಮನೆ ದೇವ್ರಿಗೆ ಹೋಗಿ? ಇನ್ವಿಟೇಷನ್ 2 months ಆಯ್ತಾ? 1.5 ಆಯ್ತು. ಎಲ್ಲಿ ಡಿಸೆಂಬರ್ ಅಲ್ಲೇ ಮೇಲೆ. ಇದು ಧನುರ್ಮಾಸಕ್ಕೂ ಮುಂಚೆ ಡಿಸೆಂಬರ್ 15th ಮುಂಚೆ 3 months 3 months ಆಯ್ತು. ಅಂದ್ರೆ ಗಂಡ ದೇವರು ಓಪನ್ ಇರಲ್ಲ ಅಲ್ವಾ? ಹಬ್ಬದಲ್ಲಿ ಮಾತ್ರ ಓಪನ್ ಇರ್ತದೆ. ದೇವಸ್ಥಾನನೂ ಕಟ್ಟಿಸ್ತಾರೆ. ಇವಾಗ ಹೋಗ್ತಾ ಇರೋದು ಹೆಣ್ಣು ದೇವ್ರಿಗೆ. ಜಾತ್ರೆ ಇರುತ್ತಾ? ರಮ್ಯಾಕ್ ಅವ್ರು ಹೇಳ್ತಾ ಇದ್ರಲ್ಲ, ಅವ್ರೂರಲ್ಲಿ ಜಾತ್ರೆ ಇರುತ್ತೆ. ಈ ದೇವ್ರು ಇರೋದು ಅಲ್ಲೇನಾ? ಅದೇ ಮತ್ತೆ ಹತ್ರನಾ? ಅಲ್ಲಿಂದ ಇದು ಬೇರೆ ಅಪ್ಪಪುರದಲ್ಲಿ ಇದಿರೋದು, ಅವ್ರದ್ದು ಕಲ್ಯಾಣಪುರ. ಫ್ರೆಂಡ್ಸ್, ಆನ್ ದ ವೇ ಇವ್ರ ದೊಡ್ಡಮ್ಮನ ಮನೆ ಹತ್ರ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು 10 minutes ಮಾತಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ. ಗೈಸ್, ಮೊದಲನೇ ಸಲ ನನ್ನ ಬ್ಯಾಡ್ರಳ್ಳಿಗೆ ಕರ್ಕೊಂಡು ಬಂದರು. ಏನ್ ಅನಿಸ್ತಾ ಇದೆ? ಹೆಂಡ್ತಿನ ತವರೂರಿಗೆ ಕರ್ಕೊಂಡ್ ಬಂದು ಹೆಂಡ್ತಿ ಹೇಳ್ಬೇಕು ಹೇಗೆ ಅನಿಸ್ತಾ ಇದೆ. ಗಂಡನೂರಿಗೆ ಬಂದಿದ್ದೀನಿ ಮೊದಲನೇ ಸಲ. ನನ್ನ ಮದ್ವೆಗೂ ಮುಂಚೆನೆ ಹೇಳ್ತಾ ಇದ್ದೆ, ಒಂದ್ಸಲ ಕರ್ಕೊಂಡು ಹೋಗಿ ಅಂತ. ಟೈಮ್ ಆಗ್ಲಿಲ್ಲ ಅವ್ರಿಗೆ. ಒಂದು ಮದ್ವೆ ಆದ್ಮೇಲೂ 1.5 ತಿಂಗಳಾದ್ಮೇಲೆ ಫೈನಲಿ ಕರ್ಕೊಂಡು ಬಂದಿದ್ದಾರೆ. ಇನ್ನೇನ್ ರೀಚ್ ಆದ್ವಾ? ಇದೇನಾ? ಹೌದಾ? ಅಲ್ಲಿ ಕೆಳಗಡೆಯಿಂದಾನೆ ಬ್ಯಾಟ್ರಿ. ಖುಷಿ ಅಪ್ಪ ತಂದೆ ಊರಿಗೆ ಹೋಗ್ತಾ ಇದೀನಿ ಅಂತ ಖುಷಿ. ನಮ್ಮೂರಿಗೆ ಬರಕ್ಕೆ ಗಂಡನೂರು ಇದೆ. ನಾವು ನಮ್ಮೂರೇ ಇದು. ನಾನು ಖುಷಿನೇ ನಮ್ಮೂರಿಗೆ ಬರಕ್ಕೆ. ಯಾವಾಗಲೂ ನೋಡಿ, ಇದು ಬ್ಯಾಟ್ರಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ. ಹೇಗೆ ಅನಿಸ್ತಿದೆ ನಿಮಗೆ ನೋಡ್ತಾ ಇದ್ರೆ? ಚೆನ್ನಾಗಿ ಅನಿಸ್ತಾ ಇದೆ. ಇದೇ ನಮ್ಮ ಬ್ಯಾಟ್ರಿ ಬಸ್. ಇದೇ ಬಸ್ ಸ್ಟಾಪ್ ನಮ್ಮ ಬ್ಯಾಟ್ರಿಲಿ. ಇದು ಹೌದಾ? ಅಲ್ಲಿ ಕಟ್ ಮಾಡಿದ್ದು. ಇದು ನಮ್ಮ ದೊಡ್ಡಪ್ಪ ಅವ್ರ ಮನೆ, ಇದು ನಮ್ಮ ಮನೆ.
ಹಾಗೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ, ನಾವು ಬಂದಿರೋದು ನಾವಿಲ್ಲಿ ಇವಾಗ ಎಲ್ಲಿದ್ದೀವಿ ಅಂತ ಹೇಳಿದ್ರೆ, ಅದು ಶಿವ ಅವರ ದೊಡ್ಡಪ್ಪನ ಮನೆ. ಶಿವ ಅವರ ಅಪ್ಪ ಇದ್ದಾರಲ್ಲ, ಅವರ ಅಣ್ಣನ ಮನೆ. ಮೊದಲನೇ ಸಲ ನಾನು ಬರ್ತಾ ಇರೋದು. ಅದ್ರ ಪಕ್ಕನೇ ಶಿವ ಅವ್ರದ್ದು ಹಳೆ ಮನೆ. ಅವಾಗ ಮದುವೆ ಆದಾಗ, ಅಮ್ಮ ಅವರ ಮದುವೆ ಆದಾಗ ಇದ್ದಿದ್ದ ಮನೆ ಅಂತೆ. ಅಲ್ಲೂ ಹೋಗಿ ನೋಡಿದೆ. ಅಲ್ಲಿ ಟೀ ಕೊಟ್ಟರು, ಸ್ವಲ್ಪ ಟೀ ಕುಡ್ಕೊಂಡು ಕುಂಕುಮ ಕೊಟ್ಟರು, ಕುಂಕುಮ ತೊಗೊಂಡು ಇವಾಗ ಬೇರೆ ಕಡೆ ಹೋಗ್ತಾಯಿದ್ದೀವಿ. ಬೇರೆ ಕಡೆ ಅಂತಂದರೆ ಶಿವು ಅವರ ಅಜ್ಜಿ ಅಂದರೆ ಅಮ್ಮ ಇದ್ದಾರಲ್ಲ, ಅವ್ರ ಅಮ್ಮನ್ನ ಏನಂದರೆ ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಕೊಂಡು, ಅಜ್ಜಿ ಮಾತಾಡಿಸ್ಬೇಕು ಅಂತ ಹೇಳಿದ್ರು. ಅದಕ್ಕೆ ಅಲ್ಲೂ ಮಾತಾಡಿಸ್ಕೊಂಡು, ಇನ್ನೂ ಅವ್ರ ಅತ್ತೆ ಮನೆಯೂ ಬ್ಯಾಲೆನ್ಸ್ ಇದೆ, ಅಲ್ಲಿ ಹೋಗಿ ಫೈನಲಾಗಿ ನೈಟ್ ಆಗುತ್ತೆ ದೇವಸ್ಥಾನ ಪೂಜೆ ಆಗೋದು. ಆವಾಗ ಬಿತ್ತಂಗೆ ಇಟ್ಕೊಂಡ್ರ ಅದ ಪಿಜಿಕೆ ಔಷಧಿ ಅಜ್ಜಿ ಮಡಿಗೆ ಹೋಗಪ್ಪ ಕತ್ಲೆ ಇದೆ. ಇಲ್ಲ ನಾನು ಮಲಿಕತ್ತೀನಿ. ಅದೇ ಕಿಚನ್ನು, ಅದು ರೂಮು. ಹಂಗೆ ಮಲಿಕೋತೀವಿ. ಭತ್ತ ಹಸಿ ಇದಾಗಲಿ ಅಂತ ಸುಮ್ಮನಿದ್ದೀನಿ. ಏನೋ ಸ್ವಲ್ಪ ಹುಲ್ಸಲ ಹೊಸ್ದಲ್ಲೇ ಮಾಡಿಸ್ಕೊಂಡ್ರೆ ಇನ್ನೇನು ಮಾಡಿ ಕೊಂಡ್ಕೊತಾ ಇದ್ದೀನಿ. ಒಂದು 2 ಸಲ ಕೊಂಡ್ಕೊಳ್ಳೋಣ, ಚೂರು ಹಳೇದಾದ್ಮೇಲೆ ಬಿಡಿಸ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ. ಮಗಳು ಬಂದಿದ್ದಾಳೆ ಅಂತೀನಿ. ಅದೇ ನೋಡು, ಅದಕ್ಕೆ ನಿನ್ನ ಮಗಳು ಕರ್ಕೊಂಡ್ಬಂದ್ಬಿಟ್ಟೆ. ಅದಕ್ಕೆ ಎಟ್ಟಿಗೆ ಬಂದ ಅದಕ್ಕೆ ಏನಾದ್ರು ಸಮಾಚಾರ ಎಲ್ಲ ಹೇಳಬೇಕು. ಮಾಡಿಸ್ಬಿಟ್ಟು ಬಂದವರು ತಿರುಗು ನೋಡಿದ ಫ್ರೆಂಡ್ಸ್. ನಮ್ಮನೆ ಕೆಲಸ ಅದೇ ಫ್ರೆಂಡ್. ಯಾವಾಗ್ಲೂ ಹಿಂಗೆ ಜೋಶ್ ಇರ್ತಾರೆ ಫ್ರೆಂಡ್ಸ್. ಅಲ್ಲ ಇಷ್ಟೊತ್ಕೊಂಡು ಎಲ್ಲೋಗಿದ್ರಪ್ಪ ಎಲ್ಲಾರು ಇವಾಗ ಬಂದಿದ್ ನಾವು. ನೋಡಿ ಗಾಯ್ಸ್, ನಮ್ಮ ಮದುವೆಯಲ್ಲಿ ಒಂದು ವಿಡಿಯೋ ಮಾಡಿದ್ವಲ್ಲ, ಫೇಮಸ್ ಮಾಡಿದ್ವಲ್ಲ ನಮ್ಮ ದೊಡ್ಡಮ್ಮ, ಅವ್ರು ಇಲ್ಲಿದ್ದಾರೆ. ಇವತ್ತು ಬಾಡಲಿಗೆ ಬಂದವ್ರನ್ನ ನೋಡ್ದಂಗೆ ಆಯ್ತು. ಸನ್ಮಾನ ಮಾಡಿದ್ವಲ್ಲ. ಏನಂದ್ರು ಬ್ಯಾಟ್ರಲ್ಲಿ ಫುಲ್ ಫೇಮಸ್ ಆಗ್ಯಾರ ನಮ್ಮ ದೊಡ್ಡಮ್ಮ. ಯಾವುದೋ ಹೆಣ್ಣು ಬಂದಿದೆ. ಫ್ರೆಂಡ್ಸ್, ಇವಾಗ ಎಲ್ಲರ ಮನೆಯೂ ಆಯಿತು. ಕೊನೆಗೆ ಸೌಮ್ಯಕ್ಕ ಅವರ ಗಂಡನ ಮನೆಗೆ ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಹಾಗೆ ಫ್ರೆಂಡ್ಸ್, ಇವಾಗ ನಾವು ಬಂದಿದ್ದು ಸೌಮ್ಯಕ್ಕ ಅವ್ರ ಮನೆಗೆ. ಅಂದರೆ ಸೌಮ್ಯಕ್ಕ ಬ್ಯಾಡ್ರಲ್ಲಿನೇ, ಅವರು ಅದೇ ಊರಿಗೆ ಮದುವೆ ಆಗಿದ್ದು. ಅವ್ರದ್ದು ಹಳೇ ಮನೆ ತೋರಿಸ್ತೀನಿ ಬಾ ಅಂತ ಹೇಳಿದ್ರು. ಮತ್ತು ಇಲ್ಲಿ ನೋಡಿ ಒಂಥರ ಖುಷಿ ಆಯಿತು. ಎಲ್ಲರೂ ಜೊತೆಗೆ ಒಂಥರ ದೊಡ್ಡ ಮನೆ, ಆ ಕಡೆ ಈ ಕಡೆ ಒಂದೊಂದು ಫ್ಯಾಮಿಲಿ ಇದ್ದರು. ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾವು ಇನ್ನೇನು 7:30ಗೆ ಪೂಜೆ ಆಗುತ್ತೆ ಅಂತ ಹೇಳಿದ್ರು. ಅಲ್ಲಿಂದ ಒಂದು 10-15 ಮಿನಿಟ್ಸ್ ಅಷ್ಟೇ ಆಗೋದು ಹಂಪಾಪುರ. ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ಶಿವ ಅವರ ಅತ್ತೆ ಮತ್ತು ಇನ್ನೊಬ್ಬರು ಅತ್ತೆ ಎಲ್ಲರೂ ಬಂದರು ನಮ್ಮ ಜೊತೆಗೇ. ಹಂಗೆ ಡ್ರಾಪ್ ಮಾಡ್ಬಿಟ್ಟು ಹೋಗೋಣ ಅಂತ ಕರ್ಕೊಂಡ್ಬಂದ್ವಿ. ಪೂಜೆ ಅವಾಗ ತಾನೇ ಸ್ಟಾರ್ಟ್ ಆಗಿತ್ತು. ಎಲ್ಲ ರೆಡಿ ಮಾಡಿದರು ಪೂಜೆ. ಮೊದಲನೇ ಸಲ ಮನೆ ದೇವರಿಗೆ ಹೋಗ್ತಾ ಇರೋದು. ಏನೋ ಒಂಥರ ಗುಡ್ ವೈಬ್. ಮದುವೆ ಆದಮೇಲೆ ಸುಮಾರು ದಿನ ಅನ್ಕೊತಾ ಇದ್ವಿ ಹೋಗಬೇಕು ಅಂತ. ಯಾಕೋ ಹೋಗೋಕ್ಕೆ ಆಗಿರಲಿಲ್ಲ. ಫೈನಲ್ ಇವತ್ತು ಏನಾದರೂ ಆಗಲಿ ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿಕೊಂಡು ಬಂದ್ವಿ.
ಈ ದೇವರು ಹೆಸರು ಬಂದು ದುರ್ಗಾ ಪರಮೇಶ್ವರಿ, ಹೆಣ್ಣು ದೇವರು. ನಾನು ನಿನ್ನೆ ಬ್ಲಾಗಲ್ಲಿ ಹೇಳಿದೆ ಅನಿಸುತ್ತೆ. ಗಂಡು ದೇವ್ರು ಇರೋದು ಊರಲ್ಲೇ ಇದೆ. ಅದು ಓಪನ್ ಆಗೋದು ಒಂದು ಇಯರ್ಲಿ ಒಂದು 3-4 ಸಲ ಓಪನ್ ಆಗುತ್ತಂತೆ. ಅದಕ್ಕೆ ನೆಕ್ಸ್ಟ್ ಮಂತು ಒಂದು ಪೂಜೆ ಇದೆಯಂತೆ, ಅಂದರೆ ಹಬ್ಬ ಇದೆಯಂತೆ, ದೇವಸ್ಥಾನ ಓಪನಿಂಗ್ ಇದೆಯಂತೆ, ಹೊಸ ದೇವಸ್ಥಾನ. ಅವಾಗ ಹೋಗ್ಬಿಟ್ಟು ಬರೋಣ. ಇವಾಗ ಇಲ್ಲಿ ಹೋಗೋಣ ಅಂದ್ಕೊಂಡು ಇಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್. ನಾವು ಹೋಗಿ ಬಂದಿದ್ದು ಅಂದರೆ ಮಾರ್ನಿಂಗ್ ಆಗಂತೆ, ನಮಗೆ ನೈಟು ಹೋಗಿದ್ದಿದ್ದು ಒಂಥರ ಚೆನ್ನಾಗಿತ್ತು. ಮಾರ್ನಿಂಗ್ ಪೂಜೆ ಮತ್ತು ನೈಟ್ ಪೂಜೆ ಎರಡೇ ಸಲ ಅಂತೆ ಆಗೋದು. ಮಾರ್ನಿಂಗಲ್ಲಿ ಡ್ಯೂಟಿಗೆ ಹೋಗ್ಬೇಕಲ್ಲ ಅವರು, ಅದಕ್ಕೆ ಮಾರ್ನಿಂಗ್ ಬೇಡ ನೈಟೇ ಹೋಗೋಣ, ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ನೈಟೇ ಹೊರಟ್ವಿ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು, ತುಂಬ ರಶ್ ಇರಲಿಲ್ಲ, ಎಲ್ಲ ಚೆನ್ನಾಗಾಗಿ ಇವಾಗ ಅವ್ರನ್ನೂ ಡ್ರಾಪ್ ಮಾಡಿ ಇವಾಗ ಹೊರಡ್ತೀವಿ ನಾವು. ಟೈಮ್ ಆಗಿದೆ ಆಲ್ಮೋಸ್ಟ್ 8:30 ಆಗಿದೆ. ಹೋಗೋವರೆಗೂ 9:30 10 ಆಗುತ್ತೆ ನಾವು ಮನೆಗೆ ಹೋಗೋವರೆಗೂ. ಏನತ್ತ ಫ್ರೆಂಡ್ಸ್, ಹಾಗೆ ಫೈನಲಿ ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಆನ್ ದ ವೇ ಬರೋ ರೋಡಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಅವರ ದೊಡ್ಡಮ್ಮನ ಮನೆ ಸಿಗುತ್ತೆ. ಅವರು ಕಾಲ್ ಮಾಡಿ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾವು ಆ್ಯಕ್ಚುಲಿ ಹಾಗೆ ಹೊರಟ್ಬಿಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಕಾಲ್ ಮಾಡಿ ಇಲ್ಲ ಬರಲೇಬೇಕು ಅಂತ ಹೇಳಿದ್ರು. ಅದಕ್ಕೆ ಅಷ್ಟೊಂದು ಕೂಗ್ತಾಯಿದ್ರೆ ಹೋಗ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂದ್ಕೊಂಡು ಅವ್ರ ದೊಡ್ಡಮ್ಮನ ಮನೆಗೆ ಹೋದ್ವಿ. ಅವರು ಬಿರಿಯಾನಿ ಎಲ್ಲ ರೆಡಿ ಮಾಡ್ತಾಯಿದ್ರು ಆವಾಗ ತಾನೇ. ಇನ್ನೇನೊಂದು ನಾವೇನು ಜಾಸ್ತಿ ವೆಯ್ಟ್ ಮಾಡಲಿಲ್ಲ, ಹೋಗಿ ಕೂತ್ಕೊಂಡು ಒಂದು 5 ಮಿನಿಟ್ಸ್ ಅಷ್ಟೇ ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು, ಬಿರಿಯಾನಿದು ಸಕ್ಕತ್ತಾಗಿತ್ತು. ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ. ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಯ್ತಲ್ಲ. ಹಾಗೆ ಫ್ರೆಂಡ್ಸ್, ನಾವು ಊಟ ಎಲ್ಲ ಮಾಡ್ಕೊಂಡು ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ರಮ್ಯಾಕ್ಕ ಅವರು ಬಂದರು, ಆನ್ ದ ವೇ ಬರ್ತಾಯಿದ್ರು. ಅವರು ಅವ್ರ ಮನೆಗೆ ಹೋಗಿದ್ದಿದ್ದು, ನವೀನಣ್ಣ ಇದ್ರಲ್ಲ ಅವ್ರ ಮನೆಗೆ, ಊರಲ್ಲಿ ಜಾತ್ರೆ ಇದೆ ಅಂತ ಹೋಗಿದ್ರಲ್ಲ. ಆನ್ ದ ವೇ ಬರಬೇಕಾದ್ರೆ ಅವರು ಬಂದರು. ನಮಗೆ ಟೈಮ್ ಆಗಿಬಿಟ್ಟಿದೆ, ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊರಟ್ಬಿಟ್ವಿ. ಇದಾಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವೀಡಿಯೋಸ್ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ.